She's the one smile and my heart responded. She's everything I never knew I wanted. Money won't buy her happiness. Yeah, she's my kind of glamorous. Natural beauty was like that. Tell something to me, can't figure it out. I never thought that I'd find someone that I can't resist. It's my best cause I'm living. ಹೇಳ್ರಿ. ಜೀರಿಗೆ, ಮತ್ತೆ ಮತ್ತೆ ಇವನ್ನೆಲ್ಲ ನಾವ್ ಎಲ್ಲಿಗೆ ಹಾಕ್ತೀವ್ರಿ? ಗೋಬಿ ಮಂಚೂರಿಗೆ ಏನು ಒಗ್ಗರಣೆ ಕೊಡ್ತೀರ ಅದ್ರಾಗ? ನೋಡಮ್ಮ, ಅದರೊಳಗೆ ಇರ್ತಕ್ಕಂತಹ ಪದಾರ್ಥ ಏನದಪ್ಪ ಅಂತಂದ್ರೆ ಜೀರಿಗೆ ಇದೆ, ಬೆಲ್ಲ ಇದೆ, ಕಡಲೆ ಬೇಳೆ ಇದೆ, ಉದ್ದಿನ ಬೇಳೆ ಇದೆ ಮತ್ತು ಅಕ್ಕಿ ಅಂತಂದ ಅದಾವ್ರಿ. ಹೌದ್ರಿ? ಇವೆಲ್ಲ ಪದಾರ್ಥವನ್ನ ನಾವು ಅಡಿಗೆ ಒಳಗೆ ಹಾಕಿದಾಗ ಅಡಿಗೆ ರುಚಿ ಆಗ್ತದ್ರಿ. ಹೌದ್ರಿ? ಹಾಗಾಗಿ ಬೆಲ್ಲ ತಿಂದಾಗ ಹೆಂಗಾಕತ್ರಿ? ಬಾಯಿ ಇಸಾಗಿರ್ತೈತಿ. ಹೋಗಿಲ್ರಿ? ಸಿಹಿಯಾಗಿರ್ತೈತ್ರಿ. ಜೀರಿಗೆ ತಿಂದಾಗ್ರಿ ಬಾಯಿ ಒಗರಾಗಿರ್ತೈತ್ರಿ. ಈಗ ಬಾಯಾಗ ಗುಳ್ಳಿ ಎದ್ದಿರ್ತಾವ ನೋಡ್ರಿ, ಸ್ವಲ್ಪ ಜೀರಿಗೆ ತಿನ್ನ ಅಂತ ಗೊತ್ತಾ? ಜೀರಿಗೆ ತಿಂದಾಗ ದೇಹ ತಂಪಾಗ್ತೈತ್ರಿ. ಬೆಲ್ಲವನ್ನ ತಿಂದಾಗ ದೇಹ ಹೀಟ್ ಆಗ್ತೈತ್ರಿ, ಬಿಸಿ ಆಗ್ತೈತ್ರಿ. ಹಾಗಾಗಿ ಇವತ್ತಿನ ದಿವಸ ಅದಕ್ಕೆ ಏನಂತೀವಪ್ಪ ಅಂತಂದ್ರೆ ಗುಡಜೀರಕ ಅಂತ ಹೇಳಿ ಕರಿತೀವಿ. ಗುಡ ಅಂದ್ರ ಬೆಲ್ಲ, ಜೀರಕ ಅಂದ್ರ ಜೀರಿಗೆ. ಆ ಇದ್ರೊಳಗೆ ಇರ್ತಕ್ಕಂತಹ ಪದಾರ್ಥವನ್ನ ಅಡಿಗೆ ಒಳಗೆ ಹಾಕಿದಾಗ ಅಡಿಗೆ ಯಾವ ರೀತಿ ರುಚಿಯಾಗಿರ್ತೈತಲ್ಲ, ಅದೇ ರೀತಿ ಇವತ್ತಿನ ದಿವಸ ನಿಮ್ಮ ತಲೆ ಮೇಲೆ ಅವನನ್ನ ಹಾಕಿಸ್ತೀವಿ. ಯಾಕೆ ತಲೆ ಮೇಲೆ ಹಾಕಿಸ್ತೀವಿ ಅಂದ್ರ ನಮ್ಮ ಎಲ್ಲಾ ವಿಚಾರಗಳು ಏನೋದವಲ್ಲ ಎಲ್ಲ ತಲೆ ಒಳಗಾದವ್ರಿ. ಹೌದ್ರಿ? ನಾವು ಏನಾದ್ರು ವಿಚಾರ ಮಾಡ್ಬೇಕಾದ್ರ ತಲೆಯಿಂದ ವಿಚಾರ ಬರ್ತಾವ್ರಿ. ಹೌದಿಲ್ರಿ? ನಮ್ಮ ತಲೆ ಒಳಗ ಒಳ್ಳೆಯ ವಿಚಾರಕ್ಕಿಂತ ಕೆಟ್ಟ ವಿಚಾರಗಳು ಭಾಳ ಇರ್ತಾವ್ರಿ. ಹಾಗಾಗಿ ನಮ್ಮ ಮಂದಿ ಕೆಡಿಸೋದು ಭಾಳ ಇರ್ತದೆ. ನೀವು ಯಾರ ಏನೋ ಹೇಳಿದ್ರು ನೀವು ತಿಳಿ ಕೊಡಬಾರದು. ಅದಕ್ಕೆ ನೀವು ತಿಳಿ ಹಾಕ್ತೀವಿ. ಒಬ್ರು ಹೇಳ್ತಾರ, ನೀವು ಸರಿ ಇಲ್ಲ, ಅವಲ್ಲಿ ಏನು ಹೋಗಿದ್ರು, ಇನ್ನು ನೀವು ಅದು ಮಾಡ್ತಾರೆ, ಇನ್ನು ನೀವು ಇದು ಮಾಡ್ತಾರೆ. ಯಾರ ಏನು ಹೇಳಿದ್ರು ನಿಮ್ಮ ಮನೆಯವ್ರನ್ನ ನೀವು ಯಾವಾಗಲೂ ಬಿಟ್ಟು ಕೊಡಬಾರದ್ರಿ. ನಿಮ್ಮ ಇಬ್ಬರದು ಮನಸ್ಸು ಒಂದೇ ಆಗಿರ್ಬೇಕು. ದೇಹ ಬೇರೆ ಇರ್ತದ್ರಿ, ಆದ್ರೆ ಮನಸ್ಸು ಒಂದೇ ರೀತಿ ಒಳಗಿರ್ಬೇಕ್ರಿ. ಹಾಗಾಗಿ ನಿಮ್ಮ ಮನೆಯವ್ರ ಮ್ಯಾಗ ಯಾರ ಏನೋ ಹೇಳಿದ್ರು ನೀವು ತಪ್ಪು ತಿಳ್ಕೋಬಾರದು. ನಿಮ್ಮ ಮ್ಯಾಗ ಅವ್ರ ಮ್ಯಾಗ ಇಬ್ಬರಿಗೂ ನಂಬಿಕೆ ಅನ್ನೋದು ಇದೇ ಬೇರೆ ಬಹಳ ಮುಖ್ಯ ರೀ. ವಿವಾಹ ಅಂದ್ರೆ ಏನು? ನಂಬಿಕೆ, ವಿಶ್ವಾಸ ಇಟ್ಕೊಂಡು ಹೋದ್ರ ನೀವು 100 ಅಲ್ಲ 120 ವರ್ಷ ಬದುಕ್ತೀರಿ. ನಾ ಹೇಳ್ದೆ ಕೇಳಮ್ಮ. ಯಜ್ಞ ಯಾಗಾದಿಗಳನ್ನ ಸ್ಮರಿಸಿಕೊಂಡು ಯಾಗಾದಿಗಳನ್ನ ಸ್ಮರಿಸಿಕೊಂಡು ಅನ್ಯ ಪುತ್ರರಿದ್ದಂತೆ ಆಗ್ತೀನಿ. ಸತ್ಯೇನೋತಾಮಿತಾ ಭೂಮಿ ಸುವರ್ಣೋತಾಮಿತಾದ್ಯಯಃ ಋತೇನಾದಿಷ್ಟಾತಿಷ್ಠಂತೆ ಧಿವಿ ಸ್ರೋಮೇ ಹಸೇಶ್ರಿತಾಃ. ಅವ್ರು ನೋಡಬೇಡ್ರಿ ಸರ್. ಏನೇನು ಅದ ಮನೆ ಹೇಳಿದ್ರಲ್ರಿ, ಅಕ್ಕಿ ಅದ, ಜೀರಿಗೆ ಅದ, ಬೆಳ್ಳಿ ಅದ, ಬೆಳ್ಳುಳ್ಳಿ ಹೇಳಿದ್ರಿ. ಹಾಗಾಗಿ ಅದರೊಳಗೆ ಇರ್ತಕ್ಕಂಥ ಪದಾರ್ಥವನ್ನ ಇವತ್ತಿನ ದಿವಸ ಪರಸ್ಪರ ನಿಮ್ಮ ಇಬ್ಬರ ದೇಹದ ಮೇಲೆ ಹಾಕ್ಸಾಕತ್ತೀವಿ. ಹಾಗಾಗಿ ನಿಮಗೂ ಸಹ ಹೇಳ್ತೀವ್ರಿ, ಅವ್ರಿಗೆ ಹೇಳ್ತೀವ್ರಿ, ಏನೋ ಒಂದು ಜೀವನದೊಳಗೆ ಕಷ್ಟ ಬರಲಿ ಸುಖ ಬರಲಿ, ಜೀರಿಗೆ ಬೆಲ್ಲ ಇದ್ದಂಗೆ ಕಷ್ಟ ಸುಖಗಳು ಬರ್ತವೆ ಸರ್. ಆ ಕಷ್ಟ ಸುಖವನ್ನ ನೀವು ಹೊಂದ್ಕೊಂಡು ಹೋಗ್ರಿ. ಎಷ್ಟೋ ನೋವು ಬಂದು ನೀವು ಮನಸ್ಸೊಳಗೆ ಇರಬೇಕು ಸರ್. ನಿಮ್ಮ ಎದೆ ಒಳಗೆ ಇರಬೇಕು. ಇನ್ನೊಬ್ಬರಿಗೆ ಹೇಳ್ಬಾರ್ದು. ಅವ್ರು ಹಂಗೆ ಮಾಡ್ತಾರೆ ನೀವು ಹೇಳ್ಬಾರ್ದ್ರಿ, ನೀವೇನು ಮಾಡ್ತೀರ ಅಂತ ಅವ್ರು ಹೇಳ್ಬಾರ್ದು. ಇಬ್ಬರು ಹೊಂದ್ಕೊಂಡು ಜೀವನವನ್ನು ನಡೆಸಿಲ್ಲ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಹಾಗಾಗಿ ನಾನು ಹೇಳ್ರಿ, ಸಕಲ ದೇವಾನುದೇವತೆಗಳನ್ನ ಸ್ಮರಿಸಿಕೊಂಡು ಅನ್ಯ ಪುರುಷರೆಲ್ಲ ಎಲ್ಲಾರು ನೋಡಿ ಹಿಂದೆ ನೋಡಿದ್ದೆ ನೋಡಿ ಆಗಿ ಹೋಗ್ತಾರೆ. ಯಾರು ನೋಡಕ್ ಹೋಗ್ಬಾರ್ರಿ, ಎಲ್ಲೇ ಹೊಂಟ್ರೆ ಇದನ್ನ ದೈವದ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ
ಬೆಳಗ್ಗೆ ದೂರ ಹೊಂಟಿಲ್ಲ ಅವ್ರೆ ಬಂಧು ಬಳಗದ ಸಾಕ್ಷಿಯಾಗಿ ವಂಶೋದ್ಧಾರಕ್ಕಾಗಿ ಇವತ್ತಿನ ದಿವಸ ನಮ್ಮ ಪ್ರೀತಿಯ ಮಗಳನ್ನ ಕನ್ಯಾದಾನವಾಗಿ ಕೊಡುತ್ತಿದ್ದೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅಣ್ಣರ ಅವ್ರು ಯಾರಿಪ್ಪ? ಅಂಕಲ್ ಆಂಟಿ ಯಾರಿ? ಅತ್ತಿ ಮಾವ. ಹೌದ್ರಿ? ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ಆಚಾರ ವಿಚಾರ ಸಂಪ್ರದಾಯಗಳು ಅದಾವೆ. ಏನದಪ್ಪ ಅಂತಂದ್ರೆ ಇವತ್ತಿನ ದಿವಸ ಅವರು ಪ್ರೀತಿಯಿಂದ ಜೋಪಾನ ಮಾಡಿ ಬಂಗಾದಂಗ ಸಾಕಿ ಅವ್ರು ಏನ್ ಮಾಡಾಕತ್ತಾರ, ಇವತ್ತ ಅವ್ರ ಮಗಳನ್ನ ದಾನವಾಗಿ ಕೊಡಾಕತ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಬಹಳ ದಾನಗಳದವ್ರಿ. ಕನ್ಯಾದಾನ, ಭೂದಾನ, ಗೋದಾನ, ಸುವರ್ಣದಾನ, ರಕ್ತದಾನ, ಅನ್ನದಾನ, ವಿದ್ಯಾದಾನ, ಹಿಂಗ ಬಹಳ ದಾನ ಅದಾವ್ರಿ. ಈ ಎಲ್ಲಾ ದಾನಗಳಕ್ಕಿಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವ್ದಂದ್ರೆ ಅದು ಕನ್ಯಾದಾನ. ಯಾಕಂದ್ರೆ ಮಗಳನ್ನ ಕೊಡೋದಂದ್ರೆ ಈಗ ನೀವು ನಾಳೆ ನಿಮ್ಮ ಮಕ್ಕಳು ಹೋಗ್ತಾವ, ಯಾರಿಗೆ ಕೊಡ್ತೀರಾ ನೀವು? ಅದಿಲ್ರಿ. ಹಾಗಾಗಿ ಇವತ್ತಿನ ದಿವಸ ಅವ್ರ ಮಗಳನ್ನ ನಿಮ್ಗೆ ದಾನವಾಗಿ ಕೊಡಾಕತ್ತಾರ. ಅವರು ನಿಮ್ಗೆ 3 ಕಂಡೀಷನ್ ಹಾಕಾಕತ್ತಾರ್ರಿ. ಆ 3 ಕಂಡೀಷನ್ ಒಪ್ಪಿಟ್ರೆ ನೀವು ಅವ್ರ ಮಗಳು ಕೊಡ್ತಾರ. ಅವ್ರೇ 3 ಕಂಡೀಷನ್ ಹಾಕಾಕತ್ತಾರ ಅಂದ್ರೆ ಧರ್ಮೇಚ, ಅರ್ಥೇಚ, ಕಾಮೇಚ, ಇವ್ 3 ಕಂಡೀಷನ್ ಅವ್ರು ಹಾಕದ. ಅಂದ್ರೆ ನಮ್ಮ ಮಗಳನ್ನ ನೀವು ಹೆಂಗ ನೋಡ್ಕೊಂಡು ಹೋಗ್ತೀರಿ? ಹಳೆಯ ದೇವ್ರ ಅನ್ನಕತ್ತಾರ ನಿಮ್ಗ ಅವ್ರ ಇಷ್ಟ ಯಾರಿಗೆ ಬಜ್ಜಿದಿಲ್ರಿ, ನಿಮಗ ಬಜ್ಜಿ ನಿಂತಾರ ನೋಡ್ರಿ ಅವ್ರು. ಯಾಕೆ ಹೇಳ್ರಿ? ಅವ್ರ ಮಗಳು ನಿಮ್ಗೆ ಕೊಡಾಕತ್ತಾರ. ಹಾಗಾಗಿ ನಮ್ಮ ಮಗಳನ್ನ ನೀವು ಹೆಂಗ್ ನೋಡ್ಕೊಂಡು ಹೋಗ್ತೀರಿ ಹಳೆಯ ದೇವ್ರ ಅಂದಾಗ ನೀವ್ ಹೆಂಗ್ ಹೇಳ್ತೀರಿ ಅವ್ರಿಗೆ? ಮಾವರ, ಅತ್ತಿಯರ, ನಿಮ್ಮ ಮಗಳನ್ನ ನೀವು ಎಷ್ಟು ಚಂದ ನೋಡ್ಕೊಂಡು ಹೋಗಿರಲ್ರಿ, ಅದ್ರ 10 ಪಟ್ಟು ನಾನು ನೋಡ್ಕೊಂಡು ಹೋಗಿರಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನೀವು ಏನ್ ಮಾಡಾಕತ್ತೀರಿ? ಪ್ರಮಾಣ ಮಾಡಾಕತ್ತೀರಿ. ದೇವರ ಮುಂದೆ ಕುತ್ಕೊಂಡು, ಗುರುಗಳ ಮುಂದೆ ಕುತ್ಕೊಂಡು, ಎಲ್ಲ ಬಂಧು ಬಳಗದವ್ರ ಮುಂದೆ ಕುಂತು ಇದು ಪ್ರಮಾಣ ಮಾಡಿದಾಗ ಹಂಗೆ ಈಗ ಸಚಿವರು MLAಗಳು ಪ್ರಮಾಣ ಮಾಡ್ತಾರೆ, ಹಂಗೆ ನೀವು ಇವತ್ತು ಪ್ರಮಾಣ ಮಾಡಾಕತ್ತೀರಿ. ಅವರ ಕೈ ಇಡ್ರಿ. ನೀವು ಕೂತ್ಕೊಂಡು ನೀವು ರಾಜಮಾನ್ ರಾಜಶ್ರೀ ಶಿವಕುಮಾರ ಮತ್ತು ಶ್ರೀಮತಿ ಅನ್ನಪೂರ್ಣಮ್ಮ ಇವರ ಸುಪುತ್ರಿಯಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಶರ್ವರಿ ಎಂಬ ಕನ್ಯಾ ವಧುವನ್ನು ನಮ್ಮ ತಮ್ಮನವರಾದ ಮಗನಾದ ಚಿರಂಜೀವ ಸೌರಭ್ ಎಂಬ ವರನಿಗೆ ಇವತ್ತಿನ ದಿವಸ ಆತ್ಮ ಸಂತೋಷದಿಂದ ದೈವದ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಬಂಧುಗಳ ಸಾಕ್ಷಿಯಾಗಿ, ಸೂರ್ಯಚಂದ್ರರ ಸಾಕ್ಷಿಯಾಗಿ ಇವತ್ತಿನ ದಿವಸ ಕನ್ಯಾದಾನವಾಗಿ ತೆಗೆದುಕೊಂಡಿರುತ್ತೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅಕ್ಕ ಅವ್ರ್ಯಾರಕ್ಕ? ಅವ್ರ್ಯಾರ? ಅತ್ತಿ ಮಾಮ. ನೋಡಮ್ಮ, ಅತ್ತಿ ಮಾಮ ಮುಂದೆ ಬಿಡ್ಬೇಕ್ರಿ. ಅವ್ರ ಅತ್ತಿ ಮಾವ ಹೋದ್ರಿ, ನೀವು ಅತ್ತಿ ಮಾವರು ಅವ್ರು ನಿಮ್ಗೆ ಏನ್ ಕೇಳತ್ತಾರಪ್ಪ ಅಂತಂದ್ರೆ 6 ಕಂಡೀಷನ್ ಹಾಕ್ತಾರ. ನೀವು 3 ಹಾಕಿ ಅವ್ರ 6 ಕಂಡೀಷನ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯೊಳಗೆ ನೀವು ಹೆಂಗಿರ್ತೀರಿ ಅಂತ ನಾವು ಕೇಳಾಡ್ತಾರೆ. ನೀವು ಹೆಂಗಿರ್ತೀರಿ? ಚಲೋ ಹೌದಿಲ್ರಿ? ಚಲೋ ಹೇಳ್ತೀವಿ. ಹೌದಿಲ್ರಿ? ನೋಡಪ್ಪ, ಎಲ್ಲಾ ಹೆಣ್ಮಕ್ಳಿಗೆ 2 ಮನೆ ಇರ್ತಾವ್ರಿ. ಒಂದು ಗಂಡನ ಮನೆ, ಒಂದು ತವರ ಮನೆ ಇರ್ತಂತೆ. ಹೌದ್ರಿ? ಈ ಗಂಡನ ಮನೆಗೆ ಇವ್ರಿಗೆ ಅಣ್ಣರಿಗೆ ಒಂದ ಮನೆ ಬಿಟ್ರ ಪಾರ್ಕ್ ಇವ್ರಿಗೆ. ಆದ್ರೆ ನಿಮಗ ಆಸಕ್ತಿ ಬ್ಯಾಸರಿಗೆ ತವರ ಮನಿ ಅಂತಂದಿರ್ತೈತಿ, ಮತ್ ಹೊಳ್ಳಿ ಹೋಗಾಕ ಗಂಡನ ಮನಿ ಅಂತಂದಿರ್ತೈತಿ. ಹೌದ್ರಿ? ನಿಮ್ಮ ತವರ ಮನಿ ಒಳಗೆ ನೀವು ತಂದೆ ತಾಯಿನ ಹೆಂಗ್ ಜೋಪಾನ ಮಾಡಿರ್ತೀರಲ್ರಿ, ಅದೇ ರೀತಿ ಒಳಗ ನಿಮ್ಮ ಅತ್ತಿ ಮನಿ ಒಳಗು, ನಿಮ್ಮ ಗಂಡನ ಮನಿ ಒಳಗು ಅದೇ ರೀತಿ ಒಳಗ ನಿಮ್ಮ ಅತ್ತಿ ಮಾವನನ್ನು ಸಹ ನೀವು ಚಂದಾಗ ನೋಡ್ಕೊಂಡು ಹೋಗ್ರಿ. ಹೆಂಗ ತಂದೆ ತಾಯಿ ಅಂತ ನಾ ಮಾಡ್ತೀರಣ್ಣ? ಇಲ್ರಿ, 2 ಕಡೆ ಮ್ಯಾರೇಜ್ ಮಾಡ್ರಿ ಒಟ್ಟ. ಹೇಳ್ತಿಲ್ರಿ? ಅಮ್ಮ ಅವ್ರು ನಿಮ್ ಚಂದ ನೋಡ್ಕೊಂಡು ಹೋಗ್ತಾರಂತ. ನೀವು ನೋಡ್ರಿ, ಅವ್ರನ್ನ ಎಲ್ಲಾ ಹೆಣ್ಮಕ್ಳು ತಪ್ಪು ಮಾಡ್ತಾರೆ ಅಮ್ಮ. ಹೌದ್ರಿ? ಎಲ್ಲಾ ಹೆಣ್ಮಕ್ಳು, ನಮ್ಮ ಮನೆಯಾಗಿರೋ ಹೆಣ್ಮಕ್ಳು, ನಿಮ್ಮ ಮನೆಯಾಗಿರೋ ಹೆಣ್ಮಕ್ಳು, ಎಲ್ಲಾ ಹೆಣ್ಮಕ್ಳು ತಪ್ಪು ಮಾಡ್ತಾರ. ಅದಕ್ಕೆ ಹಳ್ಳಿ ಒಳಗೆ ಹೇಳ್ತಾರ, ಹೆಣ್ಮಕ್ಳ ಬುದ್ಧಿ ಮಣಕಾಲ್ ಕೆಳಗಂತಂದ. ಅವ್ರು ಏನೋ ತಪ್ಪು ಮಾಡಿದ್ರೆ ನನ್ನ ಮಗಳ ಮಾಡ್ಯ ಅಂತ ನೀವು ತಿಳ್ಕೊಬೇಕ್ರಿ. ಹೌದಿಲ್ರಿ? ಅದೇ ರೀತಿ ಒಳಗ ನಿಮ್ಮ ಮಗಳ ಹೆಂಗ್ ನೋಡ್ಕೊಂಡು ಹೋಗ್ತೀರಿ, ಅದ ತರನಾಗಿ ಅವ್ರನ್ನು ಮಗಳ ಹತ್ರ ನೋಡ್ಕೊಂಡು ಹೋಗ್ತೀರಿ. ನೀವು ಸೊಸೆ ಅಂದ್ರಿ, ಅವ್ರ ಅತ್ತಿ ಅಂತಾರ. ನೀವು ಮಗಳಂದ್ರಿ, ಅವ್ರ ಅತ್ತಿ ತಂದೆ ತಾಯಿ ಅಂತಾರ. ನೀವು ಮಗಳ ಅಂತೀರೋ ಸೊಸೆ ಅಂತೀರೋ? ಮಗಳಂದ್ರೆ ನಿಮ್ಗೆ ರೊಟ್ಟಿ ಪಟ್ಟಿ ತಂದು ಕೊಡ್ತಾರ. ಆಮೇಲೆ ಮೊಬೈಲ್ನಾಗ ಆರ್ಡರ್ ಮಾಡಿ ಅಂತ ಇದು ಉಂಗ್ರಿ ಯಾರ್ದೇವ? ಫೋಟೋಗ್ರಾಫರ್ ಹೊಡ್ಕೊರಿ, ಇದು ವಿಡಿಯೋ ಮಾಡಿ ಮಂದಿಗೆ ನಮಸ್ಕಾರ ಮಾಡಿ. ಅದು ನನ್ನ ಕೈಯಾಗ ಕೊಡ್ತೀನಿ. ಯಾಕೆ ನನ್ನ ಕೈಯಾಗ ಕೊಡ್ತೀನಿ?
ಕೊಡೋಕೆ ಸರ್ ಕೊಡಿ ಸರ್. ಇಬ್ಬರು ಕೊಡಿ ಸಾಕೆ ಸರ್. ಅಷ್ಟ ಎರಡು ಹೊಡ್ಕೊಬೇಕ್ರಿ. ಕ್ಯಾಮ್ರಾ ತುಂಬಬೇಕು ಆಮೇಲೆ. ಲೋಹಿತಾಂ ಬ್ರಹ್ಮಣೋ ವೇದಾಮೃತೇನಾಋತಾಮೃಂ ತಸ್ಮೈ ಬ್ರಹ್ಮಾಯ ಚ. ಮುಟ್ಕೊಡ್ರಿ ಜಲ್ದಿ ಲಗ್ನ ಆಗ್ತದೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಅಕ್ಕ ಇದು ಏನ್ರಿ? ಮತ್ತೇನಂತಾರಿ? ಮತ್ರಿ ಈ ಮಾಂಗಲ್ಯವನ್ನ ನಿಮಗ ಇವ್ರು ಕಟ್ಟಿದ್ರ ನೀವು ಏನ್ ಹಾಕಿರಿ ಅವ್ರಿಗೆ? ಮತ್ತೆ ನೋಡಮ್ಮ, ಈ ಮಾಂಗಲ್ಯವನ್ನ ಇವರು ನಿಮಗೆ ಕಟ್ಟಿದ್ರ ನೀವು ಮೊದಲಿಗೆ ಮುತ್ತೈದಿ ಹಾಕಿರಿ. ಹೌದ್ರಿ? ಮುತ್ತೈದಿ ಅಂದ್ರೆ ಏನ್ರಿ? ಒಂದನೇದು ಕುಂಕುಮ, ಎರಡನೇದು ಮೂಗ್ಬಟ್ಟು, ಆಮೇಲೆ ಮಾಂಗಲ್ಯ, ಆಮೇಲೆ ಬಳಿ, ಆಮೇಲೆ ಕೈ ಹಾಕೊಂಡ್ರಲ್ಲ ಆಮೇಲೆ ಇವಕ್ಕ 5 ಇದ್ರ ಮುತ್ತೈದೆ ಅಂತಂದು ಹೇಳಿ ಕರೀತಾರ. ಇವು 5 ಇದ್ವು ಅಂದ್ರ ನಿಮ್ಗೆಲ್ಲಾರು ಕರೀತಾರ. ಈ ಸೌಭಾಗ್ಯ ಇವರಿಂದ ಬಂದಿದೆ, ಸೌರಭದಿಂದ ಸೌಭಾಗ್ಯ ಬಂದಿರೋದು. ಸೌಭಾಗ್ಯ ಬಂದಿದೆ ಹೌದ್ರಿ? ಈ ಸೌಭಾಗ್ಯಕ್ಕೆ ಅಧಿಪತಿ ಯಾರು? ಸೌರಭ ಅವರು. ಹಾಗಾಗಿ ಇದ್ರೊಳಗೆ ಏನೇನವ ನೋಡಕ್ಕ? ಇದ್ರಾಗ ನೋಡಕ್ಕ ಇದ್ರೊಳಗೆ ಏನೇನ್ ಇರ್ತವಪ್ಪ ಅಂತಂದ್ರ ಕರಿಮಣಿ ಅಂತಂದ್ ಇರ್ತಾವ್ರಿ, ಬೆಲ್ಲದ ಮಣಿ ಇರ್ತಾವ್ರಿ, ಹಸಿರು ಮಣಿ ಇರ್ತೈತ್ರಿ, ಹಾರ ಮಣಿ ಅಂತಂದ್ ಇರ್ತಾವ್ರಿ, ಮತ್ತೆ 2 ಬಂಗಾರದ ಪದಕ ಇರ್ತಾವ್ರಿ. ಹೌದ್ರಿ? ಈ ಕರಿಮಣಿ ಏನೈತಲ್ರಿ ಇವು ಕಷ್ಟಗಳ ಸಂಕೇತ. ನಿಮಗ 365 ದಿನ ಸುಖ ಇರಂಗಿಲ್ಲ. ಒಮ್ಮೊಮ್ಮೆ ಕಾರ್ನಾಗ ಓಡಾಡ್ಬೇಕಾಗತ್ರಿ, ಒಮ್ಮೊಮ್ಮೆ ಬೈಕ್ ಮ್ಯಾಗ ಹೋಗ್ಬೇಕಾಗತ್ರಿ, ಒಮ್ಮೊಮ್ಮೆ ಸೈಕಲ್ ಮ್ಯಾಗ ಒಮ್ಮೆ ನಡ್ಕೋತ ಹೋಗ್ಬೇಕಾಗತ್ರಿ. ಆ ಎಲ್ಲಾ ಕಷ್ಟಗಳನ್ನ ನೀವು ಅನುಸರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ? ಅದನ್ನ ಕೈ ಕಟ್ಟಿಸಿರ್ತೀವಿ. ಕೈ ಕಟ್ಟಿಸಿ ಅಂದ್ರೆ ನಿಮ್ಗೆ ಎಷ್ಟೇ ನೋವು ಬಂದ್ರು ಇದನ್ನ ತಡ್ಕೋಬೇಕಂತಂದ್ರ ತಾಳಿನ ತಾಳ್ಕೊಂಡು ಹೋಗ್ಬೇಕು ನೀನು ಅಂತಂದ ಹೇಳಿ ನಾವು ಕೊರಳಿಗೆ ಕಟ್ಟಿಸಿರ್ತೀವಿ. ನಿಮ್ಗೆ ಮನಸ್ಸಿನಾಗ ಎಷ್ಟೋ ನೋವು ಇದ್ರು ಅದು ನಿಮ್ಮ ಹತ್ರ ಇರ್ಬೇಕ್ರಿ. ಏನ ಮನೆಗೆ ಯಾರು ಇಲ್ರಿ, ಬರಬೇಡ್ರಿ ಅಂತ ನೀವ್ ಹೇಳ್ಬೇಕು ಅವ್ರಿಗೆ. ಹಂಗ ಹೇಳ್ತೀರಿ? ಹಂಗ ಹೇಳ್ಬಾರ್ದ್ರಿ. ಅಂದ್ರ ನೀವು ಮಾತಾಡಿದ್ರ ನಿಮ್ ಕೀರ್ತಿ ಎಲ್ಲಿಗೆ ಬರ್ಬೇಕಾ ಅಂತಂದ್ರ ಲಿಂಗರಾಜನಗರ ನಿಮ್ ತವ್ರ ಮನೆಗೆ ಬರ್ಬೇಕ್ರಿ. ಮೊನ್ನೆ ಸೌರಭ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮಿಸ್ಸಸ್ ಎಷ್ಟು ಚಂದ ಮಾತಾಡಿದ್ರು, ಎಷ್ಟು ಅಕ್ರೆ ಮಾಡಿದ್ರು, ಎಷ್ಟು ನಮ್ಗ ಚಂದ ನೋಡ್ಕೊಂಡ್ರೆ ನಿಮ್ಮ ಹಾಡಿ ಹೊಗಳಿರ್ಬೇಕ್ರಿ. ಅಂದ್ರ ನಿಮ್ ಕೀರ್ತಿ ಎಲ್ಲಿಗೆ ಬರ್ಬೇಕು? ನಿಮ್ಮ ತವ್ರ ಮನೆಗೆ ಬರ್ಬೇಕ್ರಿ. ಅಂದ್ರ ನಿಮ್ಮ ತಂದೆ ತಾಯಿಗಳ ಕೀರ್ತಿ ಸಹ ಅದ್ರೊಳಗೆ ಇರ್ತೈತ್ರಿ. ಹಾಗಾಗಿ ನೀವು ಮಾತಾಡಿದ್ರ ಬೆಲ್ಲ ತಿನ್ನಂಗಿರ್ಬೇಕ್ರಿ. ಹಂಗಂದ್ 24 ಮಾತಾಡ್ಕೊಂಡು ಏನ್ಬಾಡ್ರಿ. ಆಮೇಲೆ ಏನ್ ಮಾಡು? ಹಸಿರು ಮಣಿ ಹಾಕ್ಸಿರ್ತೀವ್ರಿ. ಹಸಿರು ಮಣಿ ಯಾಕೆ ಹಾಕ್ಸಿರ್ತೀವಿ ನಾವು? ನಿಮ್ಮ ಬಾಳ ಯಾವಾಗ್ಲೂ ಹಸನಾಗಿರ್ಬೇಕನ್ನೋ ಉದ್ದೇಶಕ್ಕಾಗಿ ಹಸಿರು ಮಣಿ ಹಾಕ್ಸಿರ್ತೀವಿ. ಮತ್ ನಾವೇನ್ ಹಾಕ್ಸಿವಿ? 2 ಬಂಗಾರದ ಪದಕ ಹಾಕ್ಸಿವಿ. ಒಂದು ಗಂಡನ ಮನಿದು, ಒಂದು ತವರದ ಮನಿದು. ಹೌದ್ರಿ? ನೀವು ನಮಸ್ಕಾರ ಮಾಡುವಾಗ ಇದು ತಾಳಿ ಮುಂದ್ ಬರ್ತೈತಿ. ಹಗಲೇನೆ ತವ್ರ ಮನೆಗೆ ಹೋಗ್ಬೇಡವಾ, ತವ್ರ ಮನೆಗೆ ಹೋಗ್ಬೇಡವಾ. ಆಮೇಲೆ ತವ್ರ ಮನೆಗೆ ಬಂದ್ಮೇಲೆ ಗಂಡನ ಮನೆಗೆ ಜಲ್ದಿ ಬರವ ಅಂತ ತಾಳಿ ಹೆಂಗ್ ಮಾಡ್ತೀರಿ? ಏನು ಸೌರಭ ಅವ್ರ ಬರೀ ಅವ್ರ ಜಟ್ಟ ಹಾಕಿದ್ರೆ ನಮ್ಗೆ ನಿಮ್ಗೆ ಹೇಳೋ ಬಾಳದವ್ರು ಏನ್ರಿ? ಅವೆಲ್ಲಾ ಸುಖಗಳನ್ನ ನೀವು ಅನುಭವಿಸ್ಬೇಕ್ರಿ. ಹೆಣ್ಣಿನ ಜೀವನ ಸಾರ್ಥಕ ಆಗದ ಯಾವಾಗ
ಮದುವೆ ಆದ್ಮೇಲೆ ಸಂತಾನ ಆದ್ಮೇಲೆ ಹೆಣ್ಣಿನ ಜೀವನ ಸಾರ್ಥಕ ಆಗತ್ತೆ ಏನ್ರಿ. ಅವ್ರಿಗೆ ಏನೋ ಒಂದು ನೋವು ಏನೋ ಒಂದು ಕಷ್ಟಗಳು ಎಲ್ಲರಿಗೂ ಬರ್ತಾವ್ರಿ. ಅವ್ರ ಲಗ್ನ ಆಗಿರೋ ಅವ್ರಿಗೆ ಬರ್ತವೆ, ಎಲ್ಲರಿಗೂ ಬರ್ತಾವ್ರಿ. ಹಂಗಾಗಿ ಎಲ್ಲ ಕಷ್ಟವನ್ನ ನಿಮ್ಮ ಮನಸ್ಸಿನಾಗೆ ಇಟ್ಕೊಂಡು ಆ ತಾಳಿ ಹಂಗೆ ಐತಲ್ರಿ, ಹಂಗೆ ನಿಮ್ಮ ಜೀವನವನ್ನ ನೀವು ನಡೆಸ್ಕೊಂಡು ಹೋಗ್ಬೇಕ್ರಿ. ಸೌರಭ್ ಅವ್ರ ಈ ತಾಳಿ ನೋಡ್ರಿ, ಈ ತಾಳಿ ಕಟ್ಟಿದ್ರ ಬರೀ ಜಗಳಗಳು ಜಗಳ ಆದ್ರೂ ಆಗೋಲ್ಲಕ್ಕ. ನೀವು ಜಗಳ ಮಾಡಿದ ಯಾರಿಗೆ ಗೊತ್ತಾಗ್ಬಾರ್ದು, ಕದ ಹಾಕೊಂಡು ಜಗಳ ಮಾಡಿ. ಆದ್ರೆ ನೀವು ಜಗಳ ಮಾಡಿದ್ರು ಸಹ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಯಾವುದು ಮುರಿಬಾರದು, ಆಗ ನೀವು ಜಗಳ ಆಗುತ್ತೆ. ನೋಡಿ ಸರ, ನೀವು 5 ನಿಮಿಷ ಇಲ್ಲ ಕೈಯಲ್ಲಿ ಕೂತು ನೀವು ಅವ್ರ ಜೀವನ ಪರ್ಯಂತ ಇದನ್ನ ಕಳ್ಕೊಂತಾರೆ. ಏನೋ ಒಂದು ಕಷ್ಟವನ್ನು ತಗೋಬಾರ್ದು, ಬರೀ ಸುಖದಿಂದ ಇಟ್ಕೋಬೇಕು. ಹಂಗಂತಂದ್ರೆ ಅವ್ರ ಅಂಗೈನ ಇಟ್ಕೋಬಾರ್ರಿ, ಕೆಲಸ ಮಾಡಕ್ಕೆ ಸುಖ ಏನ್ರಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಮೊದಲಿಗೆ 1 ಗಂಟೆ ಹಾಕ್ಬೇಕ್ರಿ. ಆಮೇಲೆ ನಿಮ್ಮ ಮನೆದೇವ್ರ ಹೆಸರು ಹೇಳಿ 1 ಗಂಟೆ ಹಾಕ್ಬೇಕು. ಆಮೇಲೆ ನೀವು ನಂಬಿರ್ತಕ್ಕಂಥ ಗುರುಗಳನ್ನ ಹೆಸರು ಹೇಳಿ 3 ಗಂಟನ್ನ ಮೊದಲಿಗೆ ನೀವು ಹಾಕ್ಬೇಕು. ಅಕ್ಕ ನೀವು ನಮಸ್ಕಾರ ಮಾಡಿ ಇಟ್ಕೊಳ್ರಿ. ಎಲ್ಲ ಅಪಜದ್ರಿಗೆ ರೆಡಿ ಹರಹ ಅದು ದುಪ್ಪಟ್ಟ ನಾಜಪ್ಸಿಗೆ ಹರಹ ದುಪ್ಪಟ್ಟ ಜಡಿ ನಾಜೆತ್ಕೊಡ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಟ್ಟಣ ಕಟ್ತಿರೊಳ್ಳೆ ಜಡಿ ಮ್ಯಾಗೈತ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಗಂಠೆ ಬದ್ನಾಮಿ ಶುಭಗೇಯ ತ್ವಂ ದೇವ ಶರದಶ್ಯತಂ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಗಂಟೆ ಬದ್ನಾಮಿ ಶುಭಗೇಯ ತ್ವಂ ದೇವ ಶರದಶ್ಯತಂ. ತದೇವ ಲಗ್ನಂ ಸುಖಿನಂತು ದೇವ ತಾರಾವಲಂ ಚಂದ್ರವಲಂತು ದೇವ ವಿದ್ಯಾವಲಂ ದೈವವಲಂತು ದೇವಾಃ. ಗೌರೇ ಪತೇತಿ ಅಂಗ್ರೇಗಂ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಪಾರ್ವತಿ ಪರಮೇಶ್ವರಃ ಧ್ಯಾನೋಸ್ತವ ಸಾವಧಾನ. ಜಯ ಮಂಗಲಂ ಹೆಡ್ ಕಟ್ ಮಾಡ್ರಿ. ನಾವೇನು ಹೇಳ್ತೀವಿ ಹೇಳಿದ್ರಲ್ಲ, ಅದಕ್ಕ ಪಾಣಿ ಗ್ರಹಣ ಅಂತಾರ. ಪಾಣಿ ಅಂದ್ರ ಕೈ, ಗ್ರಹಣ ಅಂದ್ರ ಸೂರ್ಯಚಂದ್ರಿಗೆ ಗ್ರಹಣ ಬರ್ತವ್ರಿ. ಸೂರ್ಯಚಂದ್ರಿಗೆ ಬಂದಂತಹ ಗ್ರಹಣ 1 ತಾಸಿಗೂ 2 ತಾಸಿಗೂ ಇವತ್ತಿನ ದಿವಸ ನೀವು ಹಿಡಿದಿರ್ತಕ್ಕಂತಹ ಕೈಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಹಂಗಂತಂದು 24 ತಾಸು ಹೌದಿಲ್ರಿ? ನೀವು ಇವತ್ತಿನ ದಿವಸ ಏನಾದ್ರಿ ಅಕ್ಕ ಏನಾದ್ರಿ ಸತಿಪತಿಗಳಾದ್ರೆ ಅಲ್ಲೇ ಗಂಡ ಹೆಂಡತಿ ಆದ್ರಿ ಹೌದ್ರಿ. ಇವತ್ತಿನ ದಿವಸ ನೀವು ದಾಂಪತ್ಯ ಜೀವನಕ್ಕೆ ಕಾಲಿಟ್ರಿ ಹೌದ್ರಿ. ನಮ್ಮ ಸನಾತನ ಧರ್ಮದಲ್ಲಿ 4 ಆಶ್ರಮಗಳದವ್ರಿ. 1 ಸನ್ಯಾಸ, 1 ಬ್ರಹ್ಮಚರ್ಯ, 1 ಗೃಹಸ್ಥ, 1 ವಾನಪ್ರಸ್ಥ. ಅಂದ್ರೆ ಈ 4 ಆಶ್ರಮಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಯಾವುದು ಅಂದ್ರೆ ಅದು ಗೃಹಸ್ಥಾಶ್ರಮ. ಎಲ್ಲರೂ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಮದುವೆ ಆಗ್ಬೇಕಂತಂದ್ರೆ ಶಾಸ್ತ್ರ ಐತ್ರಿ. ಒಬ್ಬೊಬ್ರು ಹಾಕಾರ ಒಬ್ಬೊಬ್ರು ಬಿಡ್ತಾರೆ, ಲೇಟಾಗಿ ಹಾಕಾರ ಜಲ್ದಿ ಹಾಕ್ತಾರೆ. ಇವತ್ತು ನಿಮಗೆ ಯೋಗ ಬಂದೈತಿ ಹೌದೇ? ಎಷ್ಟನೇ ತಾರೀಕು ಇವತ್ತ 17ನೇ ತಾರೀಕಿಗೆ ನಿಮ್ಗೆ ಲಗ್ನ ಆಗೋ ಯೋಗ ಬಂದೈತಿ. ಹಾಗಾಗಿ ನೀವು ಹಿಡಿದಿರ್ತಕ್ಕಂತಹ ಆ ಕೈಯನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ. ಚಂದಾಗ ಅವ್ರಿಗೆ ಇಟ್ಕೊಂಡಿರಲ್ಲ, ಅದೇ ಹಿಡ್ಕೊಂಡು ಜೀವನವನ್ನ ನಡೆಸ್ತೀನಿ ಅಂತಂದ್ರೆ ಹಾಗೆ
ಅಕ್ಕ ನೀವು ಮುಂದೆ ಬರಕ್ಕ ಅವ್ರು ಹಿಂದೆ ಬರಿ, ನೀವು ಮುಂದೆ ಬರಿ, ಅವ್ರು ಹಿಂದೆ ಬರಿ. ಎಲ್ಲ ಕಡೆ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ, ಕೈ ಬಿಡ್ರಿ. ಎರಡು ಕಾಲ ಕೊಡ್ರಿ. ಅಕ್ಕ ಈ ಕಡೆ ಹೊಳಕ್ಕ, ಈ ಕಡೆ ಹೊಳ, ಹೊಳಕ್ಕ ಎಡಗೈಯ ಪದ ತೆಗೀರಿ. ಎಡಗೈಯ ಪದ ಇಟ್ಕೊ. ಪತಿದೇವರವರು ಯಾರು ಹೇಳ್ರಿ? ಪತಿದೇವರು ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಅಂತ ಬರ್ತೈತ್ರಿ. ಅವ್ರಿಗೆ ಚಂದಾಗ ಎಣ್ಣೆ ಪಣ್ಣಿ ಹಚ್ಚಿ ಜಳಕ ಮಾಡಿಸ್ಕೊಡ್ರಿ. ಎಣ್ಣೆ ಹಚ್ಚಿ ಅವ್ರಿಗೆ ಜಳಕ ಮಾಡಿಸಿ ಅವ್ರ ಪ್ರತಿನಿತ್ಯ ನೀವು ಅವರು ಪಾದ ಪೂಜೆ ಮಾಡ್ಬೇಕ್ರಿ. ರಾತ್ರಿ ದಿನ ಪೂರ ಒಬ್ಬರೇ ಮಠ ಮಾಡ್ತಿದ್ರು. ನೀವು ಮಿಕ್ಸರ್ ಅಡ್ಜಸ್ಟ್ ಮಾಡ್ಬೇಕು ನೀವು ಡಾಕ್ಟ್ರೆ. ಅಣ್ಣಾರ ಅವ್ರು ನಿಮ್ನ ಪಾದ ಪೂಜೆ ಮಾಡಿ ವರ ಕೇಳಾಕತ್ತಾರ. ನಿಮ್ಗೆ ಏನು ವರ ಕೊಡ್ತೀರ ಅವ್ರಿಗೆ? ಅವ್ರು ಏನಂತ ನನಗೆ 12 ಮಕ್ಕಳನ್ನ ಕೊಟ್ಟು ನೀನು ಅವ್ರು ನಿಮ್ಗೆ ವರ ಕೇಳ್ತಾರ. ಆ ವರ ನೀವು ಸಂಪೂರ್ಣವಾಗಿ ಈಡೇರಿಸ್ಲಿಕ್ಕೆ 2 ಕೈ ಅಕ್ಷತೆಗಳು ಹಿಡ್ಕೊಂಡು ಅವ್ರಿಗೆ ತಲೆ ಮ್ಯಾಗ ಹಾಕಿ ಆಶೀರ್ವಾದ ಮಾಡಿ. ಏನ್ ಹೇಳ್ತಿ? ನಮಸ್ಕಾರ ಮೇಡಮ್. ಇಲ್ಲಿ ಬಗ್ಗೆ ಸರ್ ಹೇಳು. 100 ಕಾಲ ಮುತ್ತೈದೆಯಾಗಿ ಒಂದು ಹೆಣ್ಣು ಒಂದು ಗಂಡಿಗೆ ಜನ್ಮ ಕೊಟ್ಟು ಚೆನ್ನಾಗಿರು. ಸಾಕರ ಅವರ ಸಾಕ ಅವೇ ಖಾಲಿ ಮುಂಚೆ ಕುಂಕುಮ ಹಣ್ಣಿಗೆ ಊರಿ ಒಂದೇ ಕರ್ಕಡಾಗತ್ತೈತಿ ಎಲ್ಲರಿಗೀಗ ಆಗುತ್ತಿಲ್ಲ. ಇಟ್ಕೋ ಸರ್ ಕಾಲ್ ಕೈ ಸರ ಅವ್ರಿಗೆ ಹಣಿ ಕುಂಕುಮ ಹಚ್ಚಿ, ಮೂರ್ಬಾಟಿ ಕುಂಕುಮ ಹಚ್ಚಿ, ಅವ್ರ ತಾಳಿ ಕುಂಕುಮ ಹಚ್ಚಿ, ಅವ್ರ ಬಳಿಗೆ ಕುಂಕುಮ ಹಚ್ಚಿ. ಇವಾಗ ಅರ್ಶಿನ ಹಿಂಗೆ ತೊಗೊಂಡು ಹಿಂಗೆ ಹಚ್ಬೇಕು. ಅರ್ಶಿನ ಕೆನೆಗೆ ಹಚ್ಬೇಕು. ದಿನ ಹಿಂಗೆ ಮಾಡ್ಬೇಕು ನೀವು. ಈ ಅಕ್ಷತೆ ಹಾಕ್ರಿ, ಮೇಲಿಂದ ಹಾಕ್ಬೇಕ್ರಿ. ಪಿಕ್ಚರ್ ನೋಡಿರ್ತಿರಲ್ಲ. ಕೈ ಕಾಲ್ ಮಾಡಿ. ನಿಮ್ಮ ಮನೆಯವ್ರ ಹೆಸರು ಏನಂತ ಕೇಳ್ರಿ ಅವ್ರನ್ನ, ಡಾಕ್ಟರ್ನ. ಆರ್ತಿ ಹಿಡ್ಕೋಕ. ನಿಮ್ಗೆ ಯಾರ ಆರತಿ ಮಾಡ್ತಾರ ನಿಮ್ಗೆ ಗಪ್ಪರ್ ಹಿಂಗೆ ಆರ್ತಿ ಹಿಡಿದು ನಿಮ್ಮ ಮನೆಯವ್ರ ಹೆಸರು ಏನ್ರಿ ಅಂತ ಕೇಳ್ಕೋಕ. ನಿಮ್ಮ ಮನೆಯವ್ರ ಹೆಸರು ಏನ್ರಿ ಮತ್ತೆ ಹೇಳ್ರಿ. ನಮ್ಗೆ ಏನು ಕೇಳಬಂದು ಹಂಗಲ್ಲ ಕೇಳ್ರಿ. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿಗಿರೋದು 3000 ಮಠ, ಶರ್ವರಿ ತಿಂತಾಳ ಕಂಠ ಮಠ, ಈಗ ಉತ್ತರ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಹಿಂಗೆ ಸಂಪ್ರದಾಯ ಐತ್ರಿ. ಅಂದ್ರೆ ಹಿಂದಿ ಹೆಸರು ಡೈರೆಕ್ಟ್ ಆಗಿ ಹೇಳಬಾರ್ದು, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಪದ್ಧತಿ ಅಕ್ಷರಗಳ ಈಗ ನೀವು ಕೇಳ್ಬೇಕ. ನಿಮ್ಮ ಮನೆಯ ಹೆಸರು ಏನ್ರಿ ಮೇಡಮ್ಮ ಅನ್ಬೇಕ ಕೇಳ್ರಿ. ಮೇಡಮ್ಮ ಹಾಲಾಗಿರೋದು ಹಾಲಕ್ಕಿ, ಹಾಲಾಗಲ್ಲ ಹಾಜಾಗಿರೋದು ಹಾಲಕ್ಕಿ, ಹಾವೇರಿಗಿರೋದು ಯಾಲಕ್ಕಿ.
ನಮ್ಮ ಮನೆಯವ್ರು ಬಂದ ಮಾಡ್ಕೊಡ್ತೀನಿ ಚಾ ಅವಲಕ್ಕಿ. ಅದು ಮಾಡಕ ರೈಟ್ ರೈಟ್ ಬಸ್ ಉತ್ತರ ಇದನ್ನ ಅವ್ರು ನಿಮ್ಗೆ ಕೊಡ್ತಾರ. ಯಾರು ಹುಡುಕ್ತೀರಿ? ಮುತ್ತು ಕಂಡೆ, ಮಾಣಿಕ್ಯ ಕಂಡೆ, ಮಾಣಿಕ್ಯದಂತ ಸ್ವರೂಪ್ ಮಾಮನ್ ಕಂಡೆ. ಯಾರು ಕಂಡಿವೆ? ಸ್ವರೂಪ್ ಮಾಮನ್ ಕಂಡೆ, ಸ್ವರೂಪ್ ಅವ್ರನ್ನ ಕಂಡೆ. ಹುಬ್ಬಳ್ಳಿ ಶೋರೂಮ್ ಒಳಗ ಚಲೋ ನಕ್ಲೇಸ್ ಬಂದೈತಿ. ನಕ್ಲೇಸ್ ಕೊಡ ಸ್ವಲ್ಪ ಸೌರಭಪ್ಪ. ಈಗ ನಾವ್ ಯಾಕೆ ನಿಮ್ಗೆ ಅಪ್ಪ ಅವ್ವ ಅನಿಸ್ತೀವಿ ಅಂತಂದ್ರೆ ನಿಮ್ ಜೀವನದೊಳಗೆ ನಿಮ್ ತಂದೆ ತಾಯಿ ಆಗೋ ಯೋಗ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಅಪ್ಪ ಅವ್ವ ಅನಿಸ್ತೀವಿ. ನಾಲ್ಕು ಮಂದಿ ಬಂದ್ರೆ ತಂದೆ ತಾಯಿ ಎಲ್ಲ ಸುಖವನ್ನು ನೀವು ಕಾಣಬೇಕು. ಹುಡುಕಿ ನೀವು ಹುಡುಗು ಡಾಕ್ಟ್ರೆ ಏನ್ ಸುಡಿ ನಿಮ್ಮ ನಿಮ್ಮ ವೈದ್ಯ ಹುಡುಕ್ರಿ. ಸರ್ ಹೇಳಿ. ಮುತ್ತು ಕಂಡೆ, ರತ್ನಾ ಕಂಡೆ, ರತ್ನಾದಂತ ಶರ್ವರಿ ಅವನ್ ಕಂಡೆ, ಅವನ್ ಕಂಡ್ರೆ ನಿಂತಿ ಕಂಡ್ರು ಹೇಳಿ. ಶರ್ವರಿ ಅವ್ರನ್ನ ಕಂಡೆ. ಹುಬ್ಬಳ್ಳಿ ಶೋರೂಮ್ ಒಳಗ ಚಲೋ BMW ಬಂದೈತಿ. BMW ಕಾರ್ ಕೊಡಿಸವ್ವ. ಶರ್ವರಿಯವ್ವ ಅಲ್ಲಿ ಕೊಡೋದ್ರ ಇದು ಉಂಗ್ರೆ ಆಗ್ಬೇಕಾ? ತೆಂಗಿನಕಾಯಿ ತಿಳನೀರ, ತೆಂಗಿನಕಾಯಿ ತಿಳನೀರ ತುಕ್ಕೊಂಡು ಬಂಗಾರದ ಮುಖವ ತೊಳೆದೇನ. ಅನ್ಸುವ ಸುಮ್ನಾಯಿ ಅಳಬಡ ಅಳಬಡ ಕಂದ, ಅಳಬಡ ರಾಮ್ ಕಂದ. ನಿಮ್ಮ ಅಪ್ಪ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಹಠ ಮಾಡಬೇಡ. ನಿಮ್ಮ ಮನೆ ಖಾಲಿ ಇದ್ದಾಳ, ನಿಮ್ಮ ಮನೆ ಹತ್ರ ಹೋಗು, ನಿಮ್ಮ ಮನೆ ಹತ್ರ ಹೋಗು. ಏನ್ ರೀಪ ಹಾಕ್ಲಿಲ್ಲ ನಾನು ಕೈಯಾಗ ಕೊಡ್ತಿಲ್ಲ ಖುಷಿನ ಎತ್ಕೊರ್ಲಿ ನೋಟ. ನೀವು ಹೇಳ್ರಿ ನಾನು ಏನ್ ಮಾಡ್ರಿ ಅಲ್ಲಿ ದವಾಖಾನೆ ಪೇಷಂಟ್ ಭಾಳ ಅದಾವ, ಅಲ್ಲಿ ಭಾಳ ತಿನ್ನಿ ತಿಂತಾವ, ಇಲ್ಲಿ ಬಂದು ನೀ ತಿಂತೀನಿ ಅಂತಂದ್ರಿ ಹೇಳ್ರಿ. द्विपदे द्विपदे च त्रिपदे त्रिपदे च चतुष्पदे चतुष्पदे च पञ्चपदे पञ्चपदे च षष्ठपदे षष्ठपदे च ನಾಟಕ ನೋಡಿ ಹೆಂಗೆ ಮಾಡ್ತಾರೆ. ಬರ್ರಿ ಕಾಣ್ತದೆ ಖರೆ. ಅದು ಅಲ್ಲಿದೆ ಗೋಪತಿ ದೇವರೇ, ಅದು ಅಲ್ಲಿರೋದು ಅರವತ್ತು ನಕ್ಷತ್ರ ಅಲ್ಲ. ಗಂಡಲ್
ಕಂಡಲ್ ಸಟ್ ಓ ಸತಿಯೇ ಕಂಡಲ್ ಮೇಲೆ ಇರೋದೇ ಅರುಂಧತಿ ನಕ್ಷತ್ರ ಬೆಳಗಿನ ಜಾವ ಕಾಣ್ತತಿ ನೋಡಿ ನಮಸ್ಕಾರ ಮಾಡಕ್ಕೆ ಕೊಡೋದು ಬನ್ನಿ. ನಮ್ಮಳೆ ಆಯ್ತು ಸರ್. ಒಂದು ನಿಮಿಷ ಒಂದೇ ನಿಮಿಷ ಅದಕ್ಕೆ ವಿದ್ಯಾ